देखो यार, जिंदगी का कोई भरोसा नहीं, पता नहीं कब फोटो पे हार चढ़ जाए और फैमिली का फ्यूचर, बच्चों की पढ़ाई खतरे में पड़ जाए। तो आज ही पॉलिसी बाजार से 1 करोड़ का टर्म लाइफ इंश्योरेंस कराओ, सिर्फ 525 रुपए महीने से शुरू। ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಗಳನ್ನ ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ. ಪುಲ್ವಾಮಾ ದಾಳಿಯ ನಂತರ ಅಭಿನಂದನ್ ಪಾಕ್ ವಶದಲ್ಲಿದ್ದಂಥ ಟೈಮ್ನಲ್ಲಿ ಭಾರತ 9 ಮಿಸೈಲ್ಗಳನ್ನು ಪಾಕ್ ಕಡೆಗೆ ತಿರುಗಿಸಿ ಲಾಂಚ್ ಮಾಡೋಕೆ ರೆಡಿ ಮಾಡಿಟ್ಟಿತ್ತು ಅನ್ನೋಂಥ ಸ್ಫೋಟಕ ಮಾಹಿತಿ ಈಗ ವರದಿಯಾಗಿದೆ. ಈ ವೇಳೆ ಪಾಕ್ ಹೇಗೆ ಬೆಚ್ಚಿ ಬಿದ್ದಿತ್ತು ಅಂತ ಪಾಕ್ನಲ್ಲಿದ್ದ ಮಾಜಿ ರಾಜತಾಂತ್ರಿಕ ಅಧಿಕಾರಿ ಅಜಯ್ ಬಿಸಾರಿಯಾ ತಮ್ಮ ಆಂಗರ್ ಮ್ಯಾನೇಜ್ಮೆಂಟ್ ದ ಟ್ರಬಲ್ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅನ್ನೋ ಬುಕ್ನಲ್ಲಿ ರಿವೀಲ್ ಮಾಡಿದ್ದಾರೆ. ಅಂದು ತಾರೀಕು ಫೆಬ್ರವರಿ 27, 2019 ಏರ್ ಫೋರ್ಸ್ನ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ವಿಮಾನ ಪತನವಾಗಿ ಅಭಿನಂದನ್ ಪಾಕ್ನ ವಶದಲ್ಲಿದ್ದರು. ಅವರ ವಿಡಿಯೋವನ್ನ ಪಾಕ್ ರಿಲೀಸ್ ಮಾಡಿತ್ತು. ಈ ವೇಳೆ ಭಾರತ 9 ಮಿಸೈಲ್ಗಳನ್ನ ಪಾಕ್ ಕಡೆಗೆ ತಿರುಗಿಸಿ ಸಿಚುವೇಶನ್ ಎಸ್ಕಲೇಟ್ ಮಾಡೋಕೆ ರೆಡಿ ಇತ್ತು. ಅಭಿನಂದನ್ಗೆ ಚೂರು ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ಪರಿಸ್ಥಿತಿ ಬೇರೆನೇ ಇರ್ತಿತ್ತು ಅಂತ ಬಿಸಾರಿಯಾ ಹೇಳಿದ್ದಾರೆ. ಅಲ್ಲದೆ ಅದೇ ದಿನ ಮಧ್ಯರಾತ್ರಿ ಭಾರತದ ಅಗ್ರೆಸಿವ್ ಮೂವ್ಗೆ ಬೆಚ್ಚಿಬಿದ್ದಂತ ಪಾಕ್ನ ಅಧಿಕಾರಿಗಳು ಹೈಕಮಿಷನರ್ ಅಜಯ್ ಬಿಸಾರಿಯಾಗೆ ಕಾಲ್ ಮಾಡಿದ್ರು. ಪ್ರಧಾನಿ ಇಮ್ರಾನ್ ಖಾನ್ ಇಮಿಡಿಯೇಟ್ ಆಗಿ ಮೋದಿ ಸಾಬ್ ಜೊತೆಗೆ ಮಾತಾಡೋಕೆ ಬಯಸಿದ್ದಾರೆ, ಈ ಬಗ್ಗೆ ಸಂಪರ್ಕ ಸಾಧಿಸೋಕೆ ಹೆಲ್ಪ್ ಮಾಡಿ ಅಂತ ಕೇಳಿದ್ರು. ಆದ್ರೆ ಭಾರತಕ್ಕೆ ಕಾಲ್ ಮಾಡದಂತ ಬಿಸಾರಿಯಾಗೆ ಮೋದಿಯವರು ಆ ಟೈಮ್ನಲ್ಲಿ ಲಭ್ಯ ಇಲ್ಲ ಅಂತ ಹೇಳಿ ಅಂತ ಆನ್ಸರ್ ಅನ್ನ ನೀಡಲಾಗಿತ್ತು. ಅಲ್ಲದೆ ಏನೇ ವಿಷಯ ಇದ್ರೂ ಕೂಡ ಭಾರತದ ಹೈಕಮಿಷನರ್ಗೆ ಹೇಳಿ, ಅಂದ್ರೆ ನೀವೇ ಕೇಳಿ ಅವರ ಸಮಸ್ಯೆನಾ ಅಂತ ಭಾರತ ಉತ್ತರಿಸ್ತಿತ್ತು. ಇದನ್ನೇ ಬಿಸಾರಿಯಾ ಪಾಕ್ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಅದಾದ್ಮೇಲೆ ಪಾಕ್ ತುಟಿಕ್ ಪಿಟಿಕ್ ಅಂತ ಹೇಳಲಿಲ್ಲ. ಮಾರನೇ ದಿನ ಪ್ರಧಾನಿ ಇಮ್ರಾನ್ ಖಾನ್ ಅಭಿನಂದನ್ನ ರಿಲೀಸ್ ಮಾಡಲಾಗತ್ತೆ ಅಂತ ಅಲ್ಲಿನ ಸಂಸತ್ನಲ್ಲಿ ಘೋಷಿಸಿದ್ರು. ಈ ರಾತ್ರಿಯನ್ನ ಮೋದಿ ಖುದ್ದು ಕತಲ್ ಕಿ ರಾತ್ ಅಂದ್ರೆ ರಕ್ತಪಾತದ ರಾತ್ರಿ ಅಂದಿದ್ರು ಅಂತ ಬಿಸಾರಿಯಾ ಬರೆದಿದ್ದಾರೆ. ಅಭಿನಂದನ್ ರಿಲೀಸ್ ವಿಚಾರ ನಮಗ್ ಗೊತ್ತು, ಆದ್ರೆ ಅದರ ಹಿಂದಿರುವಂತ ಈ ರೋಚಕ ಕಥೆಯನ್ನ ಅಜಯ್ ಬಿಸಾರಿಯಾ ತಮ್ಮ ಬುಕ್ನಲ್ಲಿ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಭಾರತ ಹಾಗೂ ಪಾಕ್ನಲ್ಲಿದ್ದಂಥ ಅಮೆರಿಕ, ಬ್ರಿಟನ್ ರಾಯಭಾರಿಗಳು ಕೂಡ ಸಿಚುವೇಶನ್ ಕೈ ಮೀರತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ರಾತ್ರೋರಾತ್ರಿ ಭಾರತದ ವಿದೇಶಾಂಗ ಸಚಿವಾಲಯಕ್ಕೆ ಕಾಲ್ ಮಾಡಿ ಪಾಕಿಸ್ತಾನ ಅಭಿನಂದನ್ ಅವರನ್ನ ರಿಲೀಸ್ ಮಾಡೋಕ್ ರೆಡಿ ಇದೆ, ಪುಲ್ವಾಮಾ ದಾಳಿ ಬಗ್ಗೆ ಕ್ರಮ ತಗೊಂಡು ಭಯೋತ್ಪಾದನೆ ನಿಗ್ರಹಕ್ಕೆ ಕ್ರಮ ತಗೊಳುತ್ತೆ ಅಂತ ಅಂದಿದ್ರು. ಅಭಿನಂದನ್ ಭಾರತಕ್ಕೆ ಹೋದ್ಮೇಲೆ ಪಾಕಲ್ಲಿರೋ ಅಮೆರಿಕ, ಬ್ರಿಟನ್ಗಳ ರಾಜತಾಂತ್ರಿಕ ಅಧಿಕಾರಿಗಳಿಗೆ 3 ಸಲ ಸಮನ್ಸ್ ನೀಡಿತ್ತು ಅಂತ ಹೇಳಿದ್ದಾರೆ. ಅಂದಾಗೆ ಅದೇ ವರ್ಷ ಆಗಸ್ಟ್ನಲ್ಲಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ತೆಗೆದ್ಮೇಲೆ ಪಾಕಿಸ್ತಾನ ಅಜಯ್ ಬಿಸಾರಿಯವರನ್ನ ಎಕ್ಸ್ಪೆಲ್ ಮಾಡಿ ರಾಜತಾಂತ್ರಿಕ ಸಂಬಂಧಗಳಿಗೆ ಬಾಗಿಲು ಹಾಕೊಂಡಿದೆ. ಅಯೋಧ್ಯೆ ಶ್ರೀರಾಮ ಮಂದಿರದ ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕೇವಲ ಭಾರತ ಮಾತ್ರವಲ್ಲದೆ ವಿಶ್ವದ ಹಲವೆಡೆ ಟೆಲಿಕಾಸ್ಟ್ ಆಗಲಿದೆ. ಹೌದು, ಜನವರಿ 22ರಂದು ನಡೆಯಲಿರೋ ಈ ಧಾರ್ಮಿಕ ಸಮಾರಂಭ ಅಮೆರಿಕದ ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೇರ್ನಲ್ಲೂ ಕೂಡ ನೇರ ಪ್ರಸಾರ ಆಗಲಿದೆ. ಅಲ್ಲದೆ ವಿಶ್ವದೆಲ್ಲೆಡೆ ಇರೋ ಭಾರತೀಯ ಎಂಬಸಿಗಳಲ್ಲೂ ಕೂಡ ಲೈವ್ ಸ್ಟ್ರೀಮ್ ಆಗಲಿದೆ. ಇನ್ನು ಭಾರತದೆಲ್ಲೆಡೆ ಬೂತ್ ಮಟ್ಟದಲ್ಲಿ ದೊಡ್ಡ ಸ್ಕ್ರೀನ್ಗಳನ್ನು ಅಳವಡಿಸಿ ಲೈವ್ ಟೆಲಿಕಾಸ್ಟ್ ಮಾಡಲಾಗುತ್ತೆ. ಇದಕ್ಕಾಗಿ ಕಾರ್ಯಕರ್ತರಿಗೆ ಸೂಚನೆ ನೀಡಲಾಗಿದೆ ಅಂತ ಬಿಜೆಪಿ ಹೇಳಿದೆ. ಈ ಐತಿಹಾಸಿಕ ಸಂದರ್ಭದಲ್ಲಿ ಪಿಎಂ ನರೇಂದ್ರ ಮೋದಿಯವರು ಭಾರತ ಮತ್ತು ವಿದೇಶದಲ್ಲಿರೋ ರಾಮನ ಭಕ್ತರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ರಾಮ ಮಂದಿರದ ಉದ್ಘಾಟನೆ ಕುರಿತು ರಿಯಾಕ್ಟ್ ಮಾಡಿದ ನ್ಯೂಯಾರ್ಕ್ ಸಿಟಿಯ ಮೇಯರ್ ಎರಿಕ್ ಆಡಮ್ಸ್, ರಾಮ ಮಂದಿರ ಬಹಳ ಇಂಪಾರ್ಟೆಂಟ್, ಕೇವಲ ಭಾರತದ ಹಿಂದೂಗಳು ಮಾತ್ರವಲ್ಲದೆ ನ್ಯೂಯಾರ್ಕ್ನಲ್ಲಿರುವಂತಹ ಸೌತ್ ಏಷ್ಯನ್ ಮತ್ತು ಇಂಡೋ ಕ್ಯಾರಿಬಿಯನ್ ಸಮುದಾಯಗಳಿಗೂ ಕೂಡ ಈ ಸಮಾರಂಭವನ್ನು ಆಚರಿಸೋಕೆ ಕಾರಣ ಇದೆ ಅಂತ ಹೇಳಿದ್ದಾರೆ. ಅಂದಹಾಗೆ ನ್ಯೂಯಾರ್ಕ್ನಲ್ಲಿರೋ ಗೀತಾ ಮಂದಿರದಲ್ಲಿ ನಡೆದ ಮಾತಾ ಕಿ ಚೌಕಿ ಧಾರ್ಮಿಕ ಆಚರಣೆಯಲ್ಲಿ ಭಾಗಿಯಾಗಿದ್ದ ಎರಿಕ್ ಈ ರೀತಿ ಹೇಳಿದ್ದಾರೆ. ಇನ್ನು ಜನವರಿ 22ರ ರಾಮ ಮಂದಿರ ಉದ್ಘಾಟನೆ ದಿನ ಅಸ್ಸಾಂನಲ್ಲಿ ಮದ್ಯಪಾನ ನಿಷೇಧಿಸಿ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ನೇತೃತ್ವದ ಸರ್ಕಾರ ಘೋಷಣೆ ಮಾಡಿದೆ. ಕಮಲ ಪಡೆ ಪರ ಭರ್ಜರಿ ಬ್ಯಾಟಿಂಗ್ ಮಾಡ್ತಿರೋ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಬಿಜೆಪಿ ಮುಖಂಡ ಸಿ.ಟಿ. ರವಿ ಜೊತೆ ತಮ್ಮ ಫಾರ್ಮ್ ಹೌಸ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಭೇಟಿ ನಂತರ ಮಾತನಾಡಿರೋ ಎಚ್.ಡಿ.ಕೆ ಎಲ್ಲಾ ಬಿಜೆಪಿ ಜೆಡಿಎಸ್ ನಾಯಕರು ಕುಳಿತು ಸೀಟು ಹಂಚಿಕೆ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ನಿರ್ಧರಿಸಿಲ್ಲ, ಆದರೆ ಹಿತೈಷಿಗಳು
ಚಿಕ್ಕಬಳ್ಳಾಪುರ, ತುಮಕೂರು, ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳಿಂದ ಸ್ಪರ್ಧಿಸಬೇಕು ಅಂತ ಬಯಸ್ತಿದ್ದಾರೆ. ಏನಾಗುತ್ತೋ ನೋಡೋಣ ಅಂತ ಹೇಳಿದ್ದಾರೆ. ಅಂದಾಗೆ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರಿಂದ ತೆರವಾಗುವಂತ ಸಾಧ್ಯತೆ ಇರೋ ಒಕ್ಕಲಿಗರ ಭದ್ರಕೋಟೆಯಾದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸಿ.ಟಿ. ರವಿ ಸ್ಪರ್ಧಿಸಲು ಯೋಚಿಸಿರುವ ಕಾರಣ ಈ ಸಭೆ ಮಹತ್ವದಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ಇತ್ತ ರಾಮ ಮಂದಿರದ ಮಂತ್ರಾಕ್ಷತೆಗೆ ನಮ್ಮ ಸರ್ಕಾರದ ಅನ್ನಭಾಗ್ಯದ ಅಕ್ಕಿಯನ್ನು ಬಳಸಲಾಗ್ತಿದೆ ಅಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾಜಿ ಸಿಎಂ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಅಕ್ಕಿಯನ್ನ ದೊಡ್ಡ ಆಲದ ಹಳ್ಳಿಯಲ್ಲಿ ಬೆಳೆದು ಕಳಿಸಿದಾರೋ ರಾಮ ಮಂದಿರಕ್ಕೆ ಹೋಗಲು ಆಹ್ವಾನ ಕೊಡಬೇಕಾ ಅಂತ ಡಿಸಿಎಂಗೆ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಬೆಳಗಾವಿ ಕರ್ನಾಟಕದ 2ನೇ ರಾಜಧಾನಿ ಅಂತ ಘೋಷಣೆ ಮಾಡಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಮರಾಠಿಗರ ಓಲೈಕೆಗೆ ಮುಂದಾಗಿದ್ದಾರೆ. ಬೆಳಗಾವಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅಂತ ಹೇಳಿ ವಿವಾದ ಸೃಷ್ಟಿಸಿದ್ದಾರೆ. ಅದರಲ್ಲೂ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡುವಾಗ ಈ ಹೇಳಿಕೆ ನೀಡಿದ್ದಾರೆ. ಕನ್ನಡ ಭಾಷೆಗೆ ಬಹಳ ವರ್ಷಗಳ ಇತಿಹಾಸ ಇದೆ. 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದೆ. ಇಂತಹ ನಾಡಲ್ಲಿ ಜನಿಸಲು ಪುಣ್ಯ ಮಾಡಿರಬೇಕು. ಆದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅಂತ ಹೇಳಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್, ಹೆಬ್ಬಾಳ್ಕರ್ 6.5 ಕೋಟಿ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನ ಸಚಿವ ಸಂಪುಟದಿಂದ ಹೊರಗಿಡಬೇಕು ಅಂತ ಆಗ್ರಹಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬದ ಪ್ರಯುಕ್ತ ಕಟೌಟ್ ಹಾಕೋ ವೇಳೆ ವಿದ್ಯುತ್ ವೈರ್ ತಗುಲಿ 3 ಯುವಕರು ಸಾವನ್ನಪ್ಪಿರೋ ಘಟನೆ ಗದಗದಲ್ಲಿ ನಡೆದಿದೆ. ಅಲ್ಲಿನ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಭಾನುವಾರ ತಡರಾತ್ರಿ ಈ ದುರಂತ ನಡೆದಿದೆ. ಘಟನೆ ವೇಳೆ ಇನ್ನೂ 3 ಗಾಯಗೊಂಡಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರ ಘೋಷಿಸಲಾಗಿದೆ ಅಂತ ಗದಗದ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಇನ್ನು ನಟ ಯಶ್ ಗದಗಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟಿನ ಆಸುಪಾಸಿನಲ್ಲಿ ಗಣಿಗಾರಿಕೆಗೆ ನಿರ್ಬಂಧ ಹೇರಿ ಇದೀಗ ಕರ್ನಾಟಕ ಹೈಕೋರ್ಟ್ ಆದೇಶ ನೀಡಿದೆ. ಡ್ಯಾಂನ ಸುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇನ್ಮುಂದೆ ಗಣಿಗಾರಿಕೆ ಮಾಡಬಾರದು ಅಂತ ಕೋರ್ಟ್ ಆದೇಶಿಸಿದೆ. ಕೆಆರ್ಎಸ್ ಡ್ಯಾಂ ಹತ್ರ ಸಾಕಷ್ಟು ಬಾರಿ ದೊಡ್ಡ ಸೌಂಡ್ ಕೇಳಿ ಬಂದಿದ್ವು. ಬಹಳ ಹಳೆಯ ಡ್ಯಾಂ ಆಗಿರೋದ್ರಿಂದ ಇದರ ಬಳಿ ಗಣಿಗಾರಿಕೆ ನಡೆಸಿದ್ರೆ ಸೀರಿಯಸ್ ಪರಿಣಾಮವನ್ನ ಎದುರಿಸಬೇಕಾಗತ್ತೆ. ಕೆಆರ್ಎಸ್ ಡ್ಯಾಂಗೆ ಸ್ವಲ್ಪ ತೊಂದರೆಯಾದ್ರೂ ಇಡೀ ರಾಜ್ಯದಲ್ಲಿ ದೊಡ್ಡ ಗಂಡಾಂತರವೇ ಸೃಷ್ಟಿಯಾಗಲಿದೆ. ಇನ್ನು ಈ ಡ್ಯಾಂಗೆ ಐತಿಹಾಸಿಕ ಮೌಲ್ಯ ಇದೆ. ಇದಕ್ಕೆ ಮೈಸೂರು ಮಹಾರಾಜರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕೊಡುಗೆ ಸಾಕಷ್ಟಿದೆ ಅಂತ ಕೋರ್ಟ್ ಹೇಳಿದೆ. ಗುಜರಾತ್ನ ಬಿಲ್ಕಿಸ್ ಬಾನೋ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಸಂಬಂಧ ಗುಜರಾತ್ ಸರ್ಕಾರದ ಆದೇಶವನ್ನ ಇದೀಗ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಬಿಲ್ಕಿಸ್ ಬಾನೋ ಮೇಲೆ ಅತ್ಯಾಚಾರ ನಡೆಸಿ ಅವರ ಕುಟುಂಬದ 7 ಮಂದಿಯನ್ನ ಕೊಂದ 11 ಆರೋಪಿಗಳನ್ನ ರಿಲೀಸ್ ಮಾಡಿ ಅಂತ ಗುಜರಾತ್ ಸರ್ಕಾರ ಆದೇಶಿಸಿತ್ತು. ಈ ಆದೇಶವನ್ನ ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಆರೋಪಿಗಳಿಗೆ ಕೊಟ್ಟಿರೋ ವಿನಾಯಿತಿ ಆದೇಶ ಸಮರ್ಥನೀಯವಾಗಿಲ್ಲ, ತಪ್ಪಾದ ದಾರಿಯಲ್ಲಿ ಸತ್ಯಗಳನ್ನ ಮರೆಮಾಚಿ ರಿಲೀಸ್ ಆರ್ಡರ್ ಅನ್ನ ಪಾಸ್ ಮಾಡಲಾಗಿದೆ ಅಂತ ಹೇಳಿದೆ. ಜೊತೆಗೆ ಆರೋಪಿಗಳಿಗೆ 2 ವಾರದೊಳಗೆ ವಾಪಸ್ ಸರೆಂಡರ್ ಆಗಿ ಅಂತ ಆದೇಶಿಸಿದೆ. ಅಂದಾಗೆ 2002ರ ಗುಜರಾತ್ನ ಗೋಧ್ರಾ ಕೋಮು ಗಲಭೆ ಟೈಮ್ನಲ್ಲಿ ಈ 11 ಆರೋಪಿಗಳು ಭಯಾನಕ ಕೃತ್ಯವನ್ನ ಎಸಗಿದ್ರು. ನಂತರ ಇವರಿಗೆ ಮರಣದಂಡನೆ ವಿಧಿಸಿ ಬಳಿಕ ಅದನ್ನ ಜೀವಾವಧಿ ಶಿಕ್ಷೆಗೆ ಇಳಿಸಲಾಗಿತ್ತು. ಆದರೆ 2022ರಲ್ಲಿ ಸನ್ನಡತೆ ಆಧಾರ ಅಂತ ಹೇಳಿ ಗುಜರಾತ್ ಸರ್ಕಾರ ಇವರನ್ನೇ ಬಿಡುಗಡೆ ಮಾಡುವಂತ ಆರ್ಡರ್ ಪಾಸ್ ಮಾಡಿತ್ತು. ಇದೀಗ ಸುಪ್ರೀಂ ಕೋರ್ಟ್ ಈ ಆರ್ಡರ್ ಅನ್ನ ರದ್ದು ಮಾಡಿದೆ. ಕೋರ್ಟ್ ತೀರ್ಪನ್ನ ಸ್ವಾಗತಿಸಿ ರಿಯಾಕ್ಟ್ ಮಾಡಿರೋ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಿಜೆಪಿಯವರು ಅಪರಾಧಿಗಳ ರಕ್ಷಕರು ಅಂತ ಕರೆದಿದ್ದಾರೆ. ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಅವರು ಇಸ್ರೋ ಸೇರುವಂತೆ ಐಐಟಿ ಗ್ರಾಜ್ಯುಯೇಟ್ಗಳಿಗೆ ಕರೆ ಕೊಟ್ಟಿದ್ದಾರೆ. ಐಐಟಿ ಬಾಂಬೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸೋಮನಾಥ್ ಮಾತನಾಡಿದ್ದಾರೆ. ಈ ವೇಳೆ ನಮ್ಮ ಸ್ಪೇಸ್ ಪ್ರೋಗ್ರಾಂಗಳಲ್ಲಿ ಹೆಚ್ಚೆಚ್ಚು ಐಐಟಿ ವಿದ್ಯಾರ್ಥಿಗಳು ಸೇರೋದ್ರಿಂದ ನಮಗೆ ಖುಷಿಯಾಗುತ್ತೆ. ಇಸ್ರೋ ಬೆಳವಣಿಗೆಗೆ ನಿಮ್ಮ ಅಗತ್ಯ ಇದೆ ಅಂತ ಸೋಮನಾಥ್ ಅವರು ಹೇಳಿದ್ದಾರೆ. ಅಲ್ಲದೆ ಭಾರತ್ ಅಂತರಿಕ್ಷ ಸ್ಟೇಷನ್ ಸೇರಿದಂತೆ ಇಸ್ರೋದ ಫ್ಯೂಚರ್ ಮಿಷನ್ಗಳ ಬಗ್ಗೆ ಸೋಮನಾಥ್ ಮಾತಾಡಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿ ಕೇಂದ್ರ ಸರ್ಕಾರ ರೈತರಿಗೆ ಕೊಡುತ್ತಿದ್ದಂತ ಸಹಾಯ ಧನವನ್ನ ಹೆಚ್ಚಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಕಳೆದ ನವೆಂಬರ್ನಲ್ಲಿ ಈ ಯೋಜನೆಯ 15ನೇ ಇನ್ಸ್ಟಾಲ್ಮೆಂಟ್ ರಿಲೀಸ್ ಆಗಿತ್ತು. ಇದೀಗ ಮಾರ್ಚ್ನಲ್ಲಿ 16ನೇ ಇನ್ಸ್ಟಾಲ್ಮೆಂಟ್ ಸಂದಾಯವಾಗಲಿದ್ದು ಮೊತ್ತವನ್ನ 6 ರಿಂದ 8 ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಬಹುದು. 4 ಕಂತುಗಳಲ್ಲಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ವಿಚಾರ ಅಫಿಷಿಯಲ್ ಆಗಿ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಭಾರತದಲ್ಲಿ ಮೆಗಾ ಹೈವೇಗಳ ನಿರ್ಮಾಣಕ್ಕೆ ಇದೀಗ ಹೊಸ ಸ್ಕೀಮ್ ಸದ್ಯದಲ್ಲೇ ಪ್ರಾರಂಭವಾಗೋ ಸೂಚನೆ ಇದೆ. ವಿಷನ್ 2047 ಅನ್ನೋ ಹೆಸರಲ್ಲಿ ಭಾರತದೆಲ್ಲೆಡೆ ಸಾರಿಗೆ ಸಂಪರ್ಕವನ್ನ ಇಂಪ್ರೂವ್ ಮಾಡೋಕೆ ಪ್ರೋಗ್ರಾಂ ಸೆಟ್ ಮಾಡಲಾಗುತ್ತೆ. ಅಂದಹಾಗೆ ಇದು ಭಾರತ ಮಾಲಾ ಪರಿಯೋಜನಾವನ್ನ ರಿಪ್ಲೇಸ್ ಮಾಡುತ್ತೆ ಎನ್ನಲಾಗ್ತಾ ಇದೆ. ಈ ಹೊಸ ಸ್ಕೀಮ್ ಬಗ್ಗೆ ಮಾತನಾಡಿರೋ ಅಧಿಕಾರಿಯೊಬ್ಬರು, ಭವಿಷ್ಯದಲ್ಲಿ ಕೈಗೊಳ್ಳೋ ಎಲ್ಲಾ ಯೋಜನೆಗಳು ಈ ಹೊಸ ಸ್ಕೀಮ್ನ ಅಡಿಯಲ್ಲಿ ಬರುತ್ತೆ. ಇದು ಭಾರತ್ ಮಾಲಾಕ್ಕಿಂತ ತುಂಬಾ ಡಿಫರೆಂಟ್ ಆಗಿದೆ ಅಂತ ಹೇಳಿದ್ದಾರೆ.
ಅಂದಹಾಗೆ ಭಾರತ್ ಮಾಲಾ ಪರಿಯೋಜನೆಯನ್ನ 2015ರಲ್ಲಿ ಪ್ರಾರಂಭಿಸಲಾಗಿತ್ತು. ಕೆಲವೊಮ್ಮೆ ಫ್ಯಾನ್ಗಳು ತಮ್ಮ ನೆಚ್ಚಿನ ಸ್ಟಾರ್ಗಳಿಗಾಗಿ ಎಷ್ಟು ಕ್ರೇಜ್ ಆಗೋಗ್ತಾರೆ ಅಂದ್ರೆ ಅವರನ್ನ ಮೀಟ್ ಮಾಡೋಕೆ ಏನ್ ಮಾಡೋಕೋ ಹಿಂಜರಿಯೋದಿಲ್ಲ. ಇಂಥದ್ದೇ ಒಂದು ಹುಚ್ಚು ಅಭಿಮಾನದ ಘಟನೆ ತಮಿಳುನಾಡಲ್ಲಿ ನಡೆದಿದೆ. ಕೊರಿಯಾದ ಫೇಮಸ್ ಪಾಪ್ ಬ್ಯಾಂಡ್ BTS ಅವರ ಕನ್ಸರ್ಟ್ ನೋಡೋಕೆ ತಮಿಳುನಾಡಿನ 3 ವಿದ್ಯಾರ್ಥಿನಿಯರು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಕೊರಿಯಾ ಕಡೆ ಹೊರಟೆ ಬಿಟ್ಟಿದ್ದಾರೆ. ಹೌದು, ಅಲ್ಲಿನ ಕರೂರ್ ಜಿಲ್ಲೆಯ ಸರ್ಕಾರಿ ಶಾಲೆಯಲ್ಲಿ 8ನೇ ಕ್ಲಾಸ್ ಓದ್ತಿದ್ದಂತ 3 ವಿದ್ಯಾರ್ಥಿನಿಯರು BTS ಬ್ಯಾಂಡ್ ಮೇಲೆ ಹುಚ್ಚು ಅಭಿಮಾನವನ್ನ ಇಟ್ಕೊಂಡಿದ್ರು. ಅದರಿಂದ ದಕ್ಷಿಣ ಕೊರಿಯಾದಲ್ಲಿ ನಡೆಯಲಿರೋ BTS ಲೈವ್ ಕನ್ಸರ್ಟ್ ನೋಡೋಕೆ ಯಾರಿಗೂ ಹೇಳ್ದೇನೆ ಮನೇಲಿ ಸಿಕ್ಕ ಹಣನ ಹಿಡ್ಕೊಂಡು ಟ್ರೈನ್ ಹತ್ತಿದ್ದಾರೆ. ಇದೀಗ ಪೋಷಕರ ಕಂಪ್ಲೇಂಟ್ ಮೇಲೆ ಸುದೀರ್ಘ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಈ 3ರನ್ನ ಹುಡುಕಿ ಮನೆಯವರಿಗೊಪ್ಪಿಸಿದ್ದಾರೆ. ಭಾರತ ಚಂದ್ರಯಾನ 3ರ ಮೂಲಕ ಚಂದ್ರನ ಅಂಗಳಕ್ಕೆ ಕಾಲಿಟ್ಟ ಕೆಲವು ತಿಂಗಳಲ್ಲೇ ಇದೀಗ ನಾಸಾ ಕೂಡ ಮತ್ತೆ ಚಂದ್ರನ ಕಡೆಗೆ ಮುಖ ಮಾಡಿದೆ. ಅಮೆರಿಕದ ಆಸ್ಟ್ರೋಬಾಟಿಕ್ ಟೆಕ್ನಾಲಜಿ ನಿರ್ಮಿಸಿರೋ ಪೆರಿಗ್ರಿನ್ ಮಿಷನ್ 1 ಲೂನಾರ್ ಲ್ಯಾಂಡರ್ ಅನ್ನ ನಾಸಾ ಲಾಂಚ್ ಮಾಡಿದೆ. ತನ್ನ ಕಮರ್ಷಿಯಲ್ ಲೂನಾರ್ ಪೆಲೋಡ್ ಸರ್ವಿಸ್ ಯೋಜನೆಯಡಿ 20 ಪೆಲೋಡ್ಗಳನ್ನು ಹೊತ್ತು ನಾಸಾದ ವೋಲ್ಕನ್ ರಾಕೆಟ್ ಗಗನಕ್ಕೆ ಹಾರಿದೆ. ಚಂದ್ರನ ಮೇಲಿರೋ ಬೇ ಆಫ್ ಸ್ಟಿಕ್ಕಿನೆಸ್ ಅನ್ನ ಎಕ್ಸ್ಪ್ಲೋರ್ ಮಾಡೋಕೆ ಈ ಲ್ಯಾಂಡರ್ ಲಾಂಚ್ ಮಾಡಲಾಗಿದೆ. ಈ ಪೆಲೋಡ್ಗಳಲ್ಲಿ ಹಲವು ವೈಜ್ಞಾನಿಕ ಉಪಕರಣಗಳಿದ್ದು ಸುಮಾರು 192 ಗಂಟೆ ಅಂದ್ರೆ ಸುಮಾರು 8 ದಿನಗಳ ತನಕ ಕಾರ್ಯಾಚರಣೆ ಮಾಡುತ್ತೆ ಅಂತ ತಿಳಿದು ಬಂದಿದೆ. ಇನ್ನು ವಿಶೇಷ ಏನಪ್ಪಾ ಅಂತಂದ್ರೆ ಪೆಲೋಡ್ಗಳ ಜೊತೆಗೆ ಈ ನೌಕೆ ವಿಕಿಪೀಡಿಯಾದ ಒಂದು ಕಾಪಿ, ಒಂದು ಬಿಟ್ಕಾಯಿನ್ ಲೋಗೋ ಮತ್ತು ಕೆಲವೊಂದಿಷ್ಟು ಫೋಟೋಗ್ರಾಫ್ಗಳು ಹಾಗೆ ಮೌಂಟ್ ಎವರೆಸ್ಟ್ನ ಕಲ್ಲಿನ ಚೂರೊಂದನ್ನ ಹಾಕಿ ಕಳಿಸಿದ್ದಾರೆ. ಫೆಬ್ರವರಿ 23ಕ್ಕೆ ಈ ಲ್ಯಾಂಡರ್ ಚಂದ್ರನ ಮೇಲೆ ಲ್ಯಾಂಡ್ ಆಗುತ್ತೆ ಅಂತ ಅಂದಾಜಿಸಲಾಗಿದೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೂ ಮುನ್ನ ಟೀಂ ಇಂಡಿಯಾಗೆ ಆಘಾತ ಎದುರಾಗಿದೆ. ಭಾರತ ತಂಡದ ಪ್ರಮುಖ ವೇಗಿ ಮೊಹಮ್ಮದ್ ಶಮಿ ಮೊದಲ 2 ಟೆಸ್ಟ್ ಪಂದ್ಯಗಳಿಂದ ಹೊರಗುಳಿಯೋದು ಬಹುತೇಕ ಖಚಿತ ಆಗಿದೆ. ಏಕದಿನ ವಿಶ್ವಕಪ್ ವೇಳೆ ಪಾದದ ನೋವಿಗೆ ಒಳಗಾಗಿದ್ದ ಶಮಿ ಇನ್ನೂ ಕೂಡ ಬೌಲಿಂಗ್ ಅಭ್ಯಾಸವನ್ನು ಶುರು ಮಾಡಿಲ್ಲ. ಇತ್ತ ಅಫ್ಘಾನ್ ವಿರುದ್ಧದ ಟೂರ್ನಿಯಿಂದಾನೂ ಹೊರಗುಳಿದಿರುವ ಸೂರ್ಯಕುಮಾರ್ ಯಾದವ್ ವಿದೇಶದಲ್ಲಿ ಶಸ್ತ್ರಚಿಕಿತ್ಸೆ ಪಡೆಯಲಿದ್ದು 2024ರ IPL ವೇಳೆ ಕಮ್ಬ್ಯಾಕ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದಾಗೆ ಭಾರತ ಇಂಗ್ಲೆಂಡ್ ನಡುವೆ 4 ಪಂದ್ಯಗಳ ಟೆಸ್ಟ್ ಸರಣಿ ಜನವರಿ 25ರಿಂದ ಶುರುವಾಗಲಿದೆ. ಷೇರುಪೇಟೆ ವಿಚಾರಕ್ಕೆ ಬಂದ್ರೆ ಸಂವೇದಿ ಸೂಚ್ಯಂಕ 670 ಅಂಕ ಇಳಿಕೆ ಕಂಡು 71,355ರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ. ಇತ್ತ ನಿಫ್ಟಿ 197 ಅಂಕ ಇಳಿಕೆ ಕಂಡು 21,513 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 0.1 ಪೈಸೆ ಏರಿಕೆ ಕಂಡು 83 ರೂಪಾಯಿ 14 ಪೈಸೆ ಆಗಿದೆ. ಇನ್ನು ಚಿನ್ನ ಬೆಳ್ಳಿ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 348 ರೂಪಾಯಿ ಕಡಿಮೆಯಾಗಿ 62,192 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 320 ರೂಪಾಯಿ ಕಡಿಮೆಯಾಗಿ 56,970 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 164 ರೂಪಾಯಿ ಕಡಿಮೆಯಾಗಿ 71,386 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರುಚಾಡಿಲ್ಲ, ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.